ಆಗುದಿಲ್ಲ ನನ್ನ ಮಗಳ ನೀನ ತುಂಬೆ ಬುಟ್ಟಿ ಬರ್ಬೇಕಾಯ್ತು ನೋಡು. ನೋಡಮ್ಮ ನೀನು ಈ ಊರು ತಗೊಂಡು ದಾಟುತ್ತ ಕಷ್ಟ ಹೊತ್ತು ಎಮ್ಮ ಈ ಊರು ದಾಡ್ತಂದ್ರೆ ಎಮ್ಮ ಈ ಬುತ್ತಿ ಅಂಡಮ್ಮ ನಾನಾದ್ರೂ ಹೊರ್ತಾ ಇದ್ದೀನಿ ನೋಡು. ಅಲ್ಲ ಯವ್ವ ಊರ್ ದಾಟ ಮಟ್ಟ ನಾ ಯಾಕೆ ಹೊರ್ಬೇಕು? ಊರ್ ದಾಟನ ನೀ ಯಾಕೆ ಹೊರ್ತಿ? ಅಮ್ಮ ಊರಾಗ ಸ್ವಲ್ಪ ನಾಚಿಕೆ ಬರ್ತೈತಿ ನೋಡು. ಸ್ವಲ್ಪ ನಾಚಿಕೆ ಬರ್ತೈತಿ. ಅಮ್ಮ ಹೌದು ನೋಡುವ ಹಾಕಿಲ್ಲ ನೋಡಿದಾಗ ಅಮ್ಮ ಉಡೆದಾಗ ಕೊಡುವಂತ ನಾಚಿಕೆಲ್ಲಮ್ಮ. ನಾಚಿಕೆ ಅಲ್ಲ ಆತ್ಮ ದೇಹ ಇರುವಂತ ನಾಚಿಕೆ ಐತಿ. ಹೀಗೆ ಹೌದಮ್ಮ ನನ್ನ ಮಗಳ ಅದು ಖರೇನ ಹೊರಗೆ ನಾಚಿಕೆ ಬರೋದಿಲ್ಲ. ಹಂಗ ಸಂಘ ಈ ದೇಹದರಿಗುವಂತ ನಾಚಿಕೆ ಹೊರಗೆ ಹೆಂಗ ಬಂದಿತ್ತ ನನ್ನ ಮಗಳ ಬರೋದಿಲ್ಲ. ಆಗ್ಲೇವ ನಾನು ಹೊತ್ಕೊಳ್ಳಿ ವರ್ಷವ ನನ್ನ ಮಗಳೇ ಮತ್ತಾರ ಹೇಳ್ತೀನಿ ಕೇಳೆ ನಾ ಮುಟ್ಟ ಗಂಗ ಎಮ್ಮ ಯಾಕವ 20 ವರ್ಷ ಆತ ನನ್ನ ಮಗಳೇ. ಹೌದಮ್ಮ ತಲೆ ತುಂಬ ಎಣ್ಣೆ ಹಾಕೊಂಡು ಎರಕೊಂಡಿ ಇಲ್ಲ. ಅದಕ್ಕಾಗಿ ನಿನ್ನ ಗುಡ್ಡ ಬಸವಂದರಿ ಹೊಂಟೆ ನನ್ನ ಮೇಲೆ ಯವ್ವ ನಿಮ್ಮ ಮನ್ಯಾಗ ಒಂದು ಹರಿಮೆ ತುಂಬ ನೀರು ಕಾಸು. ಯವ್ವ ತಲೆ ತುಂಬ ಎಣ್ಣೆ ಹಾಕೊಂಡ ಎರ್ಕೋತೇನೆ. ನಿನ್ನ ಮನೆ ಒಳಗಿಂದ ಒಂದು ಕರಿ ಚಂದ ಕಾಸು ಸೀರೆ ಕೊಡು ನನ್ನ ಮಗಳೇ. ಒಂದು ಮಗ್ಗಿ ಕೂಸ ಕೊಡೇವ. ನಿನ್ನ ಕೊಳಗೆ ಎಷ್ಟು ಹಾಕಿದಾವಲ್ಲ ಕೊಳ್ಳಾಗೆ ಆಗಿರ್ತವಂದ ನಾನು ಕೊಳ್ಳಾಗ ಹಾಕ ನನ್ನ ಮಗಳ. ಹೌದು ನಾನು ಟೀಕಾಗಿ ನಾನು ಕೂಡ ಬಸವಂತರಿಗೆ ಬರ್ತೀನಿ ನೋಡು. ನೋಡಮ್ಮ ನಿನ್ನ ಸಲುವಾಗಿ ಒಂದ ಹಣ್ಣೆ ತಮ್ಮಮ್ಮ ನೀರಾದ್ರೂ ಕಾಸಿದ್ದೇನೆ. ಒಳ್ಳೇದು ಅಮ್ಮ ಕರಿ ಚಂದ್ರಕಾಳ ಸಿರಿ ತಂದನೆ ಮಗ್ಗಿ ಕುಬಸ ಹೊಲಿಸಮ್ಮ ಅದನ್ನಾದ್ರೂ ಇಟ್ಟೇನೆ. ಅಮ್ಮ ನೀನು ಬೇಗನೆ ಹೋಗಿ ಎಮ್ಮ ಜಳಕ ಮಾಡಿ ಸೀರೆ ಉಟ್ಟುಕೊಂಡೆ ಕುಬಸ ತಟ್ಕೊಂಡಮ್ಮ ಬೇಗನೆ ಬರುವಂತ ಕೇಗು. ಇವ ನಾನು ಒಳಗೆ ಹೋಗಿ ಜಳಕ ಮಾಡಿ ಸೀರೆ ಉಟ್ಕೊಂಡೆ ಬರ್ಬೇಕಲ್ಲ ಅಮ್ಮ ನನ್ನ ಮಗಳೇ. ತಂಗಿ ಗಂಗವ್ವ ಈ ಸದ್ಯ ನಾನಾದ್ರೂ ಹೆಂಗಾಗ್ತೇನೆ ಎಮ್ಮ ಈ ಸದ್ಯ ನಿನ್ನ ನೋಡ್ಲಿಕ್ಕೆ ನಿಂತ್ರೆ ಸೇಮ್ ನಮ್ಮಮ್ಮ ಇಟ್ಟಿಗೆ ಬಿಮ್ಮಮ್ಮ ನೋಡ್ದಂಗ ಆಗೈತೆ ನೋಡವಾ. ಅಲ್ಲ ಯವ್ವ ಆ ಇಟ್ಗಿ ಭೀಮಮ್ಮ ಹೋಗೋ ಭಕ್ತಾದಿಗಳೇ ಇಲ್ಲಿ ನನ್ನ ಹತ್ರ ಬಂದ್ರೆ ನನಗೆ ದೇವರ ಹೇಳಕ್ಕೂ ಬರುದಿಲ್ಲ. ಆ ಇಟ್ಗಿ ಭೀಮಮ್ಮ ತಾಯಿನ ಯಾಕೆ ಹೋಲಿಸಿದೆ ನನ್ನ ಮಗಳೇ? ಹಾಗೇನಿಲ್ಲ ಅಮ್ಮ ತಾಯಿ ಹಂಗ ತದ್ರಪ್ಪ ನೀನು ಕನಸಕತ್ತೆ ಅಂತ ಹೇಳಿನಿ. ಓಹೋ ಹೀಗೆ ಆ ತಾಯಿ ಹಂಗ ತದ್ರಪ್ಪ ನಾ ಕನಕತ್ತೀನಿ. ಹೌದಮ್ಮ ಯವ್ವ ನಾನು ನೀನು ಕೂಡಿ ಇಟ್ಟ ಶ್ರೀಗಾರ ಆಗಿದ್ದ ಮೇಲೆ ಭಕ್ತಿಲೇವ ಗುಡಿಗೆ ಹತ್ರ ಹೋಗೋಣಲ್ಲ. ಅಮ್ಮ ಬುಟ್ಟಿ ಹೊತ್ತು ಹೊರಗೆ ನನ್ನ ಮಗಳ ಹೋಗೋಣ. ನೋಡಿ ಮೈಸೂರ ನಮ್ಮ ಬಸವನದೇವಿಗೆ ಹೋಗ್ಬೇಕಾದ್ರೆ ಅಮ್ಮ ನಾವು ಹೇಗೆ ಹೋಗ್ಬೇಕು? ಯವ್ವ ಅಗ್ದಿ ಬಸವಂದರ ನಾಮಸ್ಮರಣೆ ಮಾಡ್ಕೊಂತಾದ್ರೆ ಹೋಗು ನನ್ನ ಮಗಳ. ಅಮ್ಮ ಸೇವೆ ಮಾಡ್ಕೊತ ಹೋಗುನಲ್ಲ ಅಮ್ಮ ಹೇಳ್ತೀನಿ ಕೇಳ್ರಿ ಚಂದವಾಗಿ ಹೇಳೇವ. ಬಂತ ಸೋಮಾರ ಬಂತು ಸೋಮಾರ ಬಸವಣ್ಣಗ ಹೋಗುನು ಬಾರಮ್ಮ ಬಂತ ಸೋಮಾರ
ಅಂತ ಬಂದಿವಿ. ಹೌದು. ಯಮ್ಮ ಇನ್ನು ಎಲ್ಲಿ ಕಾಣಿಸ್ತವತ್ತಲ್ಲ? ಯವ್ವ ನನ್ನ ಮಗಳೇ, ಇನ್ನೇನ ಬಹಳ ದೂರ ಇಲ್ಲ. ಇಲ್ಲ. ಆಡಿದ್ರೆ 3 ಮಾತ, ಹೌದಮ್ಮ. ಹೂಡಿದ್ರೆ 3 ಗುರಿ. ಗುರಿ. ಯವ್ವ, ಹಾ. 1 ಪದ ಹಾಡುವಲ್ಲಿ 2 ಪದ ಹಾಡ, ಹಾಡು 2 ಪದ ಹಾಡುವಲ್ಲಿ 3 ಪದ ಹಾಡಿದಂದ್ರೆ ಹಾಡಿದ್ರ ಮಗಳ ಬಸವಂತರ ಗುಡಿಗೆ ಅದ್ರ ಬರ್ತೀವಿ. ಮತ್ತಾರ ಹೇಳಿದ್ರಿ ಕೇಳಿ. ಹೇಳು. ಬಸವನ ದೇವರೇ ಗುಡಿಯೇ ಕಾಣಿಸುವಲ್ಲದೆ ಯಾವ ಕಾಣೆ. ಬಸವನ ದೇವರ ಗುಡಿಯೇ ಕಾಣಿಸುವಲ್ಲದೆ ಯಾವ ಕಾಣೆ. ನಡೆದ ನಡೆದ ಬಂದ ಬೇಸರ. ಬಸವಣ್ಣ ದೇವರ ಗೋಡೆ ಕಾಣಸಲ್ಲ ಯಾವ ಕಡೆ. ಬಸವಣ್ಣ ದೇವರ ಗೋಡೆ ಕಾಣಸಲ್ಲ ಯಾವ ಕಡೆ. ನಡೆದ ನಾಡಾದ ಬೇಸರ. ಹಾಸಿಗೆ ಬಿಸಿಲಿನ ಕಿಡಿಯೇ ಹಾರತೈತೆಯವ್ವ ಗುಡಿಯೇ. ಹಾಸಿಗೆ ಬಿಸಿಲಿನ ಕಿಡಿಯೇ ಹಾರತೈತೆಯವ್ವ ಗುಡಿಯೇ. ಹೊಟ್ಟಿ ಒಳಗೆ ಆಗತೈತೆ ಗಾಢ ಪೀಡೆ. ಬ್ಯಾಸೆಗೆ ಬಿಸಿಲಿನ ಗಿಡಿಯ ಹಾರತೈತವ್ವ ಗುಡಿಯ. ಬ್ಯಾಸೆಗೆ ಬಿಸಿಲಿನ ಗಿಡಿಯ ಹಾರತೈತವ್ವ ಗುಡಿಯ. ಹೊಟ್ಟಿಯೊಳಗಾಗತೈತೆ ಗಾಢ ಪಿಡಿಯ. ಗಿಡದ ಗುಂಪಿನ ಒಳಗೆ ಕಾಣವಲ್ಲ ದೇವರ. ಗಿಡದ ಗುಂಪಿನ ಒಳಗೆ ಕಾಣಿಸುವಲ್ಲೇ ದೇವರ. ನಡೆದ ನಡೆದೆ ಬಂದ ಬೇಸರ. ಗಿಡದ ಕೊಂಬಿಯ ಒಳಗ ಕಾಣ್ಕೊಳ್ತ ದೇವರ. ಗಿಡದ ಕೊಂಬಿಯ ಒಳಗ ಕಾಣ್ಕೊಳ್ತ ದೇವರ. ನಡೆದ ನಾಡಾದ ಬಂದ ಬೇಸರ. ಯವ್ವ ನನ್ನ ಮಗಳ, ಯಮ್ಮ ಯಾಕ? ಬ್ಯಾಸಿಗೆ ಬಿಸಿಲ ಬಿಸಿಲ ಒಂದೇ ಸಲ ಯವ್ವ ಹುಡಿ ಹಾರ್ತತಿ. ಹಾರೇ ಹಾರ್ತೈತಿವ. ಯವ್ವ ಬಸವಂದರ ಗುಡಿ ಆಹಾ. ಇಲ್ಲೇ ಐತಿ ಅಂತ ಕರ್ಕೊಂಡು ಬಂದೆ ನನ್ನ ಮಗಳೇ. ಹೌದು ಅಮ್ಮ. ಇನ್ನು ಎಲ್ಲೆಲ್ಲಿ ಕಾಣುವಲ್ಲೇ. ಕನಸವಾಯ್ತು. ಇಲ್ಲೇ ಕುಂಟುತ್ತರವ. ಯಮ್ಮ ನೋಡುವ ಹಿಂದ ಆಟನ ಆರಣದಾಗ ಯಮ್ಮ ನೀನು ಕುಂತ್ರ ಮಂದಿ ಮಕ್ಕಳ ಸುಳುವಿಲ್ಲ, ಹೌದವ್ವ. ಕಾಗಿ ಗುಬ್ಬಿ ಸುಳುವಿಲ್ಲ. ಯಾರ್ದು ಸುಳ್ಳು ಇಲ್ವೇ? ಅಮ್ಮ ನಮ್ಮನ್ನ ಬಡದು ಹೊಡೆದ್ರು ಹೋದ್ರು ಅಮ್ಮ ಕೇಳವರು ಯಾರ್ಯಾರು ಇಲ್ಲ. ಅಮ್ಮ ಇನ್ನೇನು ಬಹಳ ದೂರ ಇಲ್ಲ. ಆಡಿದ್ರೆ 3 ಮಾತ, ಹೌದು. ಹುಡಿದ್ರೆ 3 ಗುರಿ. ಇನ್ನು ಒಂದೇ ಒಂದು ಪದ ಹಾಡಿದ್ರೆ ಅಮ್ಮ ಗುಡಿಗೆ ಹೋಗ್ತೀವಿ ನೋಡುವ. ಹೋಗೋಣಲ್ಲ. ಅಮ್ಮ ಹೇಳ್ತೀನಿ ಕೇಳ. ಆಗ್ಲಿಲ್ಲ ನನ್ನ ಮಗಳ, ಚಂದವಾಗಿ ಹೇಳು. ಹಾ ಗುಡಿ ಸನ್ನೇಕ ಬಂದಿವ ನಾವ, ದೇವರ ಸನ್ನೇಕ ಬಂದಿವ ನಾವ. ಚಂದ ಕಾಣತೈತಿ ದೇವರ. ಏಕ ಬಂದೇವ ನಾವ, ದೇವರ ಏಕ ಬಂದೇವ ನಾವ. ನಿನ್ನ ಚಂದ ಕಾಣತದ ದೇವರ. ಗುಡಿ ಸನ್ನೇಕ ಬಂದಿವ ನಾವ, ದೇವರ ಸನ್ನೇಕ ಬಂದಿವ ನಾವ. ನಿನ್ನ ಚಂದ ಕಾಣತೈತಿ ದೇವರ.
ಗುಡಿಗೆಂತ್ರಿ ಬಂದಂಗ ಐತವ ಯವ್ವ ಬಂದಿವಲ್ಲ ಇನ್ನು ಮೇಲೆ ಗುಡಿಯಲ್ಲಿ ಪೂಜಾರಿ ಅದನ ಏನ ಗುಡಿಯಿಂದ ಹೋಗಿ ಮಲ್ಲಿಗೆ ಯಾರು ಹೋಗ್ಯಾನು ಯಮ್ಮ ಪೂಜಾರಿ ಕೂಗ್ ಹೊಡೆದೆ ಯಮ್ಮ ನೀನಾದ್ರೂ ಕರಿಬೇಕಾಗಿತ್ತು ನೋಡು ಇವ ಕೇಳ್ತಲ್ಲ ಕರಿವ ಯಪ್ಪ ಪೂಜಾರಿ 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 ಎಲ್ಲಿದಿ ಬಾರೋ ನನ್ನ ಮಗನ ಗುಡಿಗೆ ಬಂದು ಭಕ್ತಾದಿಗಳು ಬಂದಿವ ತವಲದ ಕೂಣ ತವಲದ ಕೂಣ ಯಾರು ಯಾದರಿದ ಎತ್ತಿನಂಗ ಎದ ಬರ್ತೀಯ ಮಲ್ಲ ಯಾದರಿದ ಎತ್ತಿನಂಗ ಎದ ಬರ್ತೀಯ ಮಲ್ಲ ಯಾದರಿದ ಎತ್ತಿನಂಗ ಎದ ಬರ್ತೀಯ ಯಾದರಿದ ಎತ್ತಿನಂಗ ಎದ ಬರ್ತೀಯ ತವಲದ ಕೂಣ ತವಲದ ಕೂಣ ಹಿಂದಿನ ಹುಡುಗಿ ಮೈಯ ಬಣ್ಣ ಏಟ ಲಿಂಬಿಯ ಹಿಂದ ಹುಡುಗಿ ಮೈಯ ಬಣ್ಣ ಏಟ ಲಿಂಬಿಯ ಹಿಂದಿನ ಹುಡುಗಿ ಮೈಯ ಹಿಂದ ಹುಡುಗಿ ಮೈಯ ಬಣ್ಣ ನೋಡಿ ಮುಚ್ಚವ ಕಣ್ಣ ನೋಡಿ ಮುಚ್ಚವ ಕಣ್ಣ ಹಲೋ 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 ಅವನು ಹಿಡ್ಕೊಂಡ್ ಬಂದ ನೆತ್ತಿಗೊಳಿಸ್ಬೇಕಾದ್ರೆ ಅವನು ಹಿಡ್ಕೊಂಡ್ ಬಂದು ಗಜ್ಜಿಗೊಳಿಸ್ಬೇಕಾದ್ರ ಪ್ರಮಾಣ ಏನ್ ನಾ ಕೂಗ್ಬಿಡ್ದ ಕರ್ದೇವು ಗುಡಿಯಾಗಿಂದ ಬಸವಂತ ದೇವ್ರ ಗುಡ್ಡಾಣ ಬಿದ್ದ ಉಟಾಣ ಬಿದ್ದ ಬೆದರಿ ಯಪ್ಪ ತಂದು ಗದ್ದಿಗೊಳಿಸಿ ಇರ್ಲಿಪ್ಪ ಯವ್ವ ಅಮ್ಮ ಏನಂತಾನ ಪೂಜಾರಿ ಯಮ್ಮ ಕೂಗ್ ಬಡದ ಕರೆಯವ್ರು ಯಾರು ಯಮ್ಮ ಹಿಂದೆ ಹುಡುಗಿ ಮೈಯ ಬಾನ ತೇಟಕ್ಕಿರಿ ನಿಂಬೆ ಹಣ್ಣ ಅಂಬಿ ಹಣ್ಣ ನೋಡಿ ಮುಚ್ಚ ಅವ್ರು ನನ್ನ ಎರಡು ಕಣ್ಣ ಯಾರು ಬೇ ಯಮ್ಮ ಯಾರಂತಾನೇವ ಅಮ್ಮ ಅಂದ ಪೂಜಾರಿಗೆ ನಾವ ಯಾರ್ದಮ್ಮ ಗೊತ್ತಾಗ್ಲಿಲ್ಲ ಅಂತ ಯವ್ವ ನಾ ಏನು ಒದರಿನಲ್ಲ ಅವಾಗ ಅವನು ಗುಡಿಯಾಗಿನ ಬಸವನ ಕಿತ್ಕೊಂಡ ಗುಡ್ಡ ಬಿದ್ದಂತೇವ ತಂದು ಗದ್ದಿಗೊಳಿಸ್ಬೇಕಾದ್ರ ಟೈಮ್ 3 ಗಂಟೆ ಆತಂತ ಆತಂತ ಅದಕ್ಕೆ ಈಗಮ್ಮ ನಿಮ್ಮ ಹಿಂಬಲ್ ಬಂದಾರ ಯಾರ ಪೂರ್ಣ ಗುರ್ತ ಸರ್ವ ಸಿಂಗರ್ಲ ಹೇಳ್ದಂಗ ಆದ್ರೆ ನನಗೆ ಗೊತ್ತಾಗತ್ತೆ ಅಲ್ಲಿವರೆಗೆ ಆಗುಲ್ಲ ಅಂತಾನೆ ಅಂತಾರ ನೋಡಮ್ಮ ಈ ಸದ್ಯ ಪೂಜಾರಿಗೆ ನಮ್ಮ ಪುನಃ ಗುರ್ತಾದ್ರ ಮಾತು ತಿಳಿಸೋನಲ್ಲ ಇವ ಪುನಃ ಗುರ್ತ ಹೇಳ ಇವ ಪೂಜಾರಿ ಹೇಳುತ್ತಾನೆ ಕೇಳಿವ ಬಳ್ಳ ಪೂಜೇರಿ ನೀನಾ ಪುಕ್ಕ ಪೂಜೇರಿ ನೀನಾ ಬಂದ ಕೇಳಾದು ನಮನ
ಪೂಜಾರಿಗೆ ನಾವು ಯಾರದು ಗುರುತವಾಗಲಿಲ್ಲ ಆಗಿಲ್ಲ ಅಮ್ಮ ಈರಪ್ಪ ನನ್ನ ಕೊಟ್ಟದು ಶಾರ ಬೈಲ್ ಹೊಂಗಿಲ್ಲ ಒಳ್ಳೇದು ಎನ್ನ ತವರು ಮನಿ ಬೈಲ್ವಾಡ ಹಾ. ಇರಪಕ್ಷಿ ಬಸವಂತ ಬಂದು ಎನಗೆ ಮೈದುಂಡಾಗಬೇಕು ಒಳ್ಳೇದು ಆ ಲಗಳೇಶ್ವರ ಬಂದ ಎನಗೆ ಪ್ರಾಣ ಕಾಂತ ಆಗಬೇಕು ಹೌದವಾ ಅಮ್ಮ ಎನಗೆ ಬಂದು ಲಗಳೇರ್ ಗಂಗಾ ಅಂತ ಅಮ್ಮ ಹೇಳು ಪೂಜಾರಿಗೆ ಯಪ್ಪ ಪೂಜಾರಿ ಈಗ ಗುರ್ತತ್ತಿಲ್ಲ ನನ್ನ ಮಗನೇ ಇನ್ನ ಗುರ್ತತ್ತಿಲ್ಲ ಅಲ್ಲೋ ಯಪ್ಪ ಆಕೆ ನನ್ನ ಮಗಳ ಗಂಗವನ್ನ ಕೊಟ್ಟದ್ದು ಸ್ಯಾರ ಬೈಲಂತ ತವರ ಮನಿ ಬೈಲ್ವಾಡ ಅಂತ ಆ ಇರ್ಪಕ್ಷಿ ಬಸವಂತ ಬಂದ ಆಕೆ ಮೈದನ್ರಬೇಕಂತ ಲಗಳಾರ ಹಿರಿಯನ ಬಂದ ಆಕಿ ಪ್ರಾಣ ಕಾಂತಾಬೇಕಂತ ಆಕಿ ಬಂದ ಲಗಳಾರ ಗಂಗಾ ನಾನು ಮೇಲ್ಮನಿ ಪರಮ್ಮ ಯಪ್ಪ ಈಗಾರ ಗುರ್ತತ್ತಿ ನನ್ನ ಮಗನೇ ಗುರ್ತಾತಲ್ಲ ಆಗ್ಲಿಪ್ಪ ಗುಡಿ ಬಾಲ ತಗದ ಹೆಂಗಂದೆ ಅಮ್ಮ ಹಾ ಎಲ್ಲ ತೆಗೆದು ನೋಡಮ್ಮ ಹಾ ಹಾ ಯವ್ವ ಯಮ್ಮ ಈಗ ಪಕ್ಕ ಗುರ್ತತ್ತಿ ಅಂತೇವ ಗೊತ್ತಿಲ್ಲ ಯಪ್ಪ ನನ್ನ ಮಗನ ಪೂಜಾರಿ ನೋಡುವ ಗುಡಿ ಎಲ್ಲ ರಗಡ್ ಚಂದ ಮಾಡಿ ಏನ ಜಗ್ ಜಗ್ ಅಂತ ಸುತ್ತಮುತ್ತ ಜಗ್ ಬಗ್ ಅನ್ನತತಿ ನೀನು ರಗಡ್ ಚಂದಾಗಿ ಮಾತು ತಳಗ ತುದಿಯಿಂದ ಹಿಡ್ಕೊಂಡು ಮ್ಯಾಲ ಮಟ ನಿಂತು ಬಗ್ ಅನ್ನಕತ್ತತಿ ಆದ್ರ ತಳಗ ನೋಡಯಪ್ಪ ಏನಮ್ಮ ಹೆಂಗಂದ್ಯಾ ನೋಡಯಪ್ಪ ತಳಗ ನಾವು ನೋಡೇ ಇಲ್ಲ ಇಲ್ಲಿ ನೋಡ್ಬೇಕಾದ್ರೆ ಅಮ್ಮ ಕಡಿಮೆ ಮಾಡಿ ಬಸವೇಶ್ವರ ಜಾತ್ರೆ ಐತಿ ಹಾ ಮಂದಿ ಹೋಗ್ತೈತಿ ಹಾ. ಸಾವಿರಾರು ಮಂದಿ ಬರ್ತೈತಿ ಬರ್ತೈತಿ ನಿಮ್ಮಂತ ಸರಿ ಕೈಗೆ ಹೊಸ ಬೇಂದ್ರ ಬಿದ್ದೈತಿ ಯಪ್ಪ ನಮ್ಮ ಹೊಸವರಿಗೆ ಬಂಡಾಗಿತ್ತು ಅಮ್ಮ ಹೌದಾ ಯಪ್ಪ ಈಗ ನಿನ್ನ ಹೊಡ್ಯಾಕ ಆಗೋದಿಲ್ಲ ಈಗ ಹೊಡ್ಯಾಕ ಹೋದಲ್ಲ ಬಂದ್ ಭಕ್ತರ ಹೊಡಿದು ಭಕ್ತರ ಹೊಡಿದ ನಿಂದು ಕರೆ ಐತಳೆಪ್ಪ ಯಪ್ಪ ಕೇಳ್ತಾನ ಗಂಗವನ ತಂಗಿ ಗಂಗವ ಅಮ್ಮ ಏನದ ಪೂಜಾರಿ ಪೂಜಾರಿ ಅಂತಾನೇವಾ ಯಮ್ಮ ಜಾತ್ರೆ ಶುರುವಾಗಿ ಒಂದು ತಿಂಗಳಾತ ದಿನಂಪ್ರತಿ ಗುಡಿ ಕಸ ಹೊಡದ ನಾನು ಕಸಬರ್ಗಿ ಮಂಡಗೈತಿ ನೀವು ಬೇಕಾರ ಹೊಡ್ಕೋರಿ ಸಾಕಾರ ಬಿಟ್ಕೋರಿ ಅಂತ ಹಿಂಗದ್ದ ಹೌದೇವ ನೋಡಮ್ಮ ಯಾಕಂದ್ರೆ ಜಾತ್ರೆ ಚಾಲವಾಗಿ 4-5 ದಿವಸ ಆಯ್ತು ಹೌದು ಹೌದಿಲ್ಲ ಅಂದ ಗುಡಿಗಿನೇ ಸೇವೆ ಮಾಡಿ ಪೂಜಾರಿ ಬಾಳ ಬೇಸೋತಾರ ಬಾಳ ಬೇಸೋತಾನೆ ಅಮ್ಮ ಈ ಸದ್ದ ನೀವು ಬಾಳ ದಿವಸಕ್ಕ ಗುಡಿಗೆ ಬಂದ್ರಿ ಭಕ್ತಿಯಿಂದ ನೀವು ಗುಡಿ ಕಸ ಹೊಡ್ರಿ ಅಂತಾನ ಎಮ್ಮ ಮಕ್ಕಳೇ ಸದ್ದ ನನಗ್ ಬೇಕಾಗ್ಯಾವ ನಿನಗ ಬೇಕಲ್ಲ ನೀನು ಹೊಡಿದು ಬೇಡ ಪೂಜಾರಿ ಹೊಡಿದು ಬೇಡ ನನ್ನ ಮುತ್ತಿನ ಸರಿಗಿಲ್ಲ ನನ್ನ ಗುಡಿ ಕಸ ಹೊಡ್ತ ಇಬ್ರು ಸರ್ ಸೈಡ್ ನಿಂದ ಆಗ್ಲಿ ಹೊಡಿ ನನ್ನ ಮಗಳ ಅಮ್ಮ ಗುಡಿ ಕಸ ಎತ್ತಿ ಹೊಡೆದಂಗಾಯ್ತು ಹೊಡೆದಿಲ್ಲ ಒಂದ ಚರಿಗೆ ನೀರು ಕೊಟ್ಟ ಆ ಬಸವನ ದೇವರಿಗೆ ಅಮ್ಮ ಕೈಕಾಲು ಮರ ತೊಳಿ ಅಂತ ಹೇಳಿ ಯಪ್ಪ ಪೂಜಾರಿ ಇದೊಂದ್ ಚೇರ್ ನೀರ್ ತಗೊಂಡೆ ಬಸವನ್ ದೇವ್ರ ಜಾಗ ಮಾಡಿಸಿ ನನ್ನ ಮಗನೇ ನಾನು ಭಾಳ ಸೈ ಜಾರ್ಖಂಡ ಮಾಡಿ ಯಮ್ಮ 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 ನೋಡಾಕತ್ತ ನೀವು ಏ ಪೂಜಾರಿ ಅಲ್ಲ ದೇವ್ರಿಗೆ ನಾವು ನೀರ್ ಕೊಟ್ಟಿವಿ ಶಿವ 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 ಅಂತ ಹೇಳಿ ನೀನ ತಿಳ್ಕ ಮಾಡಿಬಿಟ್ಟೆಲ್ಲ ಹೆಂಗಂದ್ರೆ ನಮ್ಮ ಹೌದು ನೋಡಮ್ಮ 60 ಎದ್ದ ಹಾ 12 ಎದ್ದ ಬೆರ್ಕಿ ತಂದೆ ಜಟ್ಟ ಮಾಡಿಸಿದ್ರು ನಿಮ್ಮ ಕಲ್ಕ ಮಲ್ಕ ಇರ್ತಾವ ಅಂತ ಹೇಳಿ ಚಲಬಾರ್ದು ಅಂತ ಹೇಳಿ ನಾಳೆ ಜಟ್ಟ ಮಾಡಿ ನೋಡಿ ಯಪ್ಪ ಹಿಂಗಾತನ ಇವ ನನ್ನ ಮಗಳ ಗಂಗವ್ವ ಪೂಜಾರಿ ಅಂತಾನ ದೇವ್ರಿಗೆ ನಾವು ನೀರು ಕೊಟ್ರೆ ನೀ ಯಾಕೆ ಮಾಡಿದಪ್ಪ ಜಳಕ ಅಂತ ನಾ ಕೇಳಿ ನೀವು ಹೇಳಿದ್ರೆ ಏನಂದ ಆ ಮಾತಿಗೆ ಏನ್ ಅನ್ಬೇಕವ ಅಮ್ಮ ಏನಂದ ಯಮ್ಮ ಬೇ ನಾನು ಬೆಳಗಿನ 5 ಗಂಟೆಗೆ ಎದ್ದು ಕಬ್ಬಿನ ಮೇಲೆ ಬಿದ್ದಂತ ಇಬ್ಬನಿ ನೀರು ತಂಡೆ ತಂದು ನಮ್ಮ ಬಸವಂತರ ಶೀತಾಳ ಮಾಡೀನಿ ನೀವು ಕೊಟ್ಟಂತ ಎಣ್ಣೆ ನೀರ ಚೆಲ್ಲಬಾರ್ದಂತ ಹೇಳಿ ಅಮ್ಮ ನಾನು ಜಳಕ ಮಾಡಿ ಅಂತ ನೀವು ಇಮ್ಮ ಹೀಗತ್ತಾರೆ ಹೌದಮ್ಮ ಇಮ್ಮ ಆದ್ರೂ ಆಗ್ಲಿ ಅಮ್ಮ ಮತ್ತೊಂದ್ ಸರಿಗೆ ನೀರು ಕೊಡು ಮತ್ತೆ ಎಣ್ಣೆ ಕೊಟ್ಟೆ ಬಸವಂದಿಗೆ ನಿಮ್ಮ ಜರ ಮಾಡಂತ ಹೇಳಿ ಯಪ್ಪ ಪೂಜಾರಿ ಈ ಎಣ್ಣೆ ತಗೊಂಡೆ ದೇವರಿಗೆ ಏನು ಮಸಲ ಮಾಡು ನಾನು ಬಾಳ ದಿವಸ ಎಣ್ಣೆ ಯಮ್ಮ 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 ನೋಡಾಕತ್ತ ನೀವು ಯಪ್ಪ ಪೂಜಾರಿ ಅಲ್ಲ ಆಗಲ್ಲ ನೀರು ಕೊಟ್ಟಿವು ಜಳಕ ಮಾಡಿದ್ವಿ ಈಗ ಎಣ್ಣೆ ಕೊಟ್ಟಿವು ತಲೆಗೆ ಹಚ್ಕೊಂಡಿ ಪೂಜಾರಿ ಹಿಂಗೆಲ್ಲ ಯಾಕೆ ಮಾಡಕತ್ತಿ ಅಮ್ಮ ಹೆಂಗಂದೆ ಹಾ ಅಮ್ಮ ನಾನು ಜಾತ ಖುಷಿ ಎಣ್ಣೆ ಗಾಣ ಹಾಕ್ಕೊಂಡ್ ಬಂದ ಹಾ ಹೆಣ್ಮದಿ ಮಾಡಿದ್ರು ಅದಕ್ಕಾಗಿ ಚಲವಾರ ಹಿಂಗ ಯವ್ವ ಗಂಗವ ಅಮ್ಮ ಯಾಕ ಪೂಜಾರಿ ಅಂತಾನ
ಬಿಳಿ ಕುಷ್ಬಿ ತಗೊಂಡು ಹೋಗಿ ಹೋಗಿ ಗಾಣಿಗ್ಯಾರ ಮನಿ ಗಾನ ಆಡಿಸಿ ಹಾ. ತಾಜಾ ಎಣ್ಣೆ ತಂದ ದೇವರು ಏನ್ ಮಜಲ ಮಾಡಂತೇವ ಆಹಾ ನಾವು ಕೊಟ್ಟಂತ ಎಣ್ಣೆ ಪೂಜಾರಿ ತೆಲಿಗೆ ಅಂತೇವ್ ಏನ್ ತಲೆಗೆ ಅಂತ ಎಂಬ ಆದ್ರಲ್ಲಿ ಕುಕ್ಮ ವಿಭೂತಿ ಹೂವ ಪತ್ರ ಇದಾವ ಇವನ್ನೆಲ್ಲ ಪೂಜಾರಿಗೆ ಬಸವನ ದರ್ಶನ ಯಪ್ಪ ಪೂಜಾರಿ ಈ ಬುದ್ಧಿ ತಗೋ ಕುಂಕುಮ ತಗೋ ಹೂವಿನ ಹಾರ ತಗೋ ದೇವರಿಗೆ ಚಂದ ಗಿಡಿಸ ನನ್ನ ಮಗನ ಹೇಮ 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 ನೋಡಾಕತ್ತಾನೆ ಯಪ್ಪ ಪೂಜಾರಿ ಅಲ್ಲ ದೇವ್ರಿಗೆ ಈ ಬುದ್ಧಿ ಕೊಟ್ರೆ ಕಣ್ಣಿಗೆ ನೀನ್ ಹಚ್ಕೊಂಡಿ ಕುಂಕುಮ ಕೊಟ್ಟಿವಿ ಅದು ನೀನ್ ಹಚ್ಕೊಂಡಿ ಹೂವಿನ ಹಾರ ಕೊಟ್ಟಿವಿ ಕೊಳ್ಳೆಗೆ ಹಾಕೊಂಡಿ ದೇವ್ರಿಗೆ ನಾ ಕೊಟ್ಟ ಪೂಜಾರಿ ನೀನ್ ಯಾಕೆ ಹಾಕೊಂಡಿಯಾ ಅಮ್ಮ ಹೆಂಗಂಜ ಹೌದು ಮುಂಜಾನೆ ಎದ್ದ ಹಾ ಹಾಲ್ ತೋಟಕ್ಕೆ ಹೋಗಿ ಹಾ ಹಾ ತಾಜಾ ಮೈಲಿ ತಂದ ಹಾ ಹಾ ನಮ್ಮ ಬಸವಣ್ಣವ್ರು ಪೂಜೆ ಮಾಡಿದ್ದಲ್ವ ಹೌದು ಅದಕ್ಕೆ ಚೆಲ್ಲಬಾರ್ದು ಅಂತೇಳಿ ನಾನೇ ಇಟ್ಕೊಂಡು ನೋಡಿ ಅಮ್ಮ ಯಪ್ಪ ಹಿಂಗ ಯಾವಣ್ಣ ನನ್ನ ಮಗಳ ಗಂಗವ ಮತ್ತೇನಂದ ಪೂಜಾರಿ ಅಂತಾನ ಉಳಿವಿಗೆ ಹೋಗಿ ಇವತ್ತಿನ ತಂದಾನಂತೇವ ಹೌದಲ್ಲ ಎಲ್ಲ ಮಣ ಗುಡ್ಡ ಹೋಗಿ ಕುಂಕುಮ ತಂದಾನಂತೇವ ಆಹಾ ಮತ್ತ 11 ತೊಂಡ ತಿರುಗಾಡಿ 11 ತರ ಹೂ ತಂದ ದೇವರಿಗೆ ಮಾಲಿ ಮಾಡಿ ದೇವ್ರ ಕೊಳ್ಳಗ ಹಾಕ್ಯಾನಂತೇವ ನಾವ್ ಕೊಟ್ಟಂತ ಹೂವಿನ ಮಾಲಿ ಆ ಪೂಜಾರಿ ಕೊಳ್ಳಗತ್ತಾನ ನನ್ನ ಮಗಳ ಯಮ್ಮ ಹೀಗತ್ತ ನೋಡಮ್ಮ ಆದ್ರೂ ಆಗ್ಲಿ ಇನ್ ಮೇಲೆ ಭಕ್ತಿ ನಮ್ಮ ಅಡಿಗೆ ಮಾಡ್ಕೊಂಡ್ ಬಂದಿವಿ ಬಸವಂತರಿಗಮ್ಮ ನೈವೇದ್ಯನು ಹಿಡಿ ಅಂತ ಹೇಳುವ ಪೂಜಾರಿ ಈ ನೈವೇದ್ಯ ತಗೊಂಡೆ ದೇವರಿಗೆ ಎಡಿ ಹಿಡಿಯಪ್ಪ ಆಯ್ತು ಸಜ್ಜ ಮಾಡು ಮಾಯಮ್ಮ ಇಲ್ಲ ಯಪ್ಪ ಚಂದಾಗಿ ತಲುಪ್ ಕುಂತ ದೇವ್ರಿಗೆ ಎಡಿ ಹಿಡಿ ಏನ್ ಗುಂಡಾಣಿ ಅಮ್ಮ ಗುಂಡಾಣಿ ಹೇಳಿ ಅಮ್ಮ ಹೊಡೆಸಿರಿ ಇವೇನು ಮುದ್ದನು ಅಲ್ಲ ಯಪ್ಪ ಒಡಿ ಮಾಡ್ಕೊಂಡ್ ಬಂದೀವಿ ಅವಕ್ಕೆ ಕಪ್ಪೆ ಹಾಕತಿ ಸ್ಯಾಂಗಿ ಮಾಡ್ಕೊಂಡ್ ಬಂದೀವಿ ಮಳಿ ಹುಳ ಹಾಕತಿ ಯಪ್ಪ ನೀನ ಉಂಡು ಬಿಟ್ಟಿಯಲ್ಲ ಅಮ್ಮ ಹೆಂಗೈತೆ ಹಾ ಅಮ್ಮ ನಾನಾರು ಅಂಗಡಿಗೆ ಹೋಗಿ ಸಣ್ಣಕ್ಕೆ ತಂದ ಹಾ ಎಣ್ಣೆ ಸಕ್ಕರೆ ತಂದ ಹಾ ನಮ್ಮ ಬಸವಣ್ಣಗಾರ ಎಡಿ ಹಿಡಿದ್ರು ಎಡಿ ಹಿಡ್ದಿ ಅದಕ್ಕೆ ಚೆಲ್ಲಬಾರ್ದು ಅಂತ ಹೇಳಿ ನಾನು ಊಟ ಮಾಡಿ ನೋಡಮ್ಮ ಹೌದಾ ಯಪ್ಪ ಯವ್ವ ನನ್ನ ಮಗಳ ಗಂಗವ ಯಮ್ಮ ಯಾಕ ಪೂಜಾರಿ ಅಂತಾನ ಹಾ ಹಾ ದೇವ್ರಿಗೆ ನಾವ್ ಎಡಿ ಮಾಡತ್ತ ನನಗೆ ನವದಿ ಕೊಟ್ರೆ ಯಪ್ಪ ತಲಕ್ ಕುಂತ ಬಸವನ ಕಡೆ ಭುಜ ಮಾಡಿದ್ವಿ ಮಂದಿ ಕಡೆ ಮುಖ ಮಾಡಿ ತಲಕ್ಕಂತ ಶಿವ 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 ಅಂತೇಳಿ ನೀನ ಊಟ ಮಾಡಿದಲ್ಲ ನನ್ನ ಮಗನ ಅನ್ನಿ ಏ ಅಮ್ಮ ಅಂದವ ಬೆಳಿಗಿನ 5 ಗಂಟೆಗೆ ನಾನು ಹೇಳ್ತೀನಿ ಎಬ್ಬಿಸಿ ಬೆಳಿಗ್ಗೆ ಹಾಕಿ ಕರಿಗಡಬ ಸಣ್ಣ ಸೇವಿಗೆ ಮಾಡಿ ನಾನು ಎಡಿ ಹಿಡ್ತಾನೆ 5 ಗಂಟೆಗೆ ನೀವು ಕೊಟ್ಟಂತ ನೈವೇದ್ಯ ನನ್ನ ಹೊಟ್ಟಿಗೆ ಅಂತ ನನ್ನ ಮಗಳ ಹೊಟ್ಟಿಗೆ ಅಂತ ಯಮ್ಮ ಆದ್ರೂ ಆಗ್ಲಿ ನೋಡಮ್ಮ ಈ ಸದ್ದ ನಾವು ಬಂದು ಬಾಳ ಹೊತ್ತಾಯ್ತು ಹೌದಿಲ್ಲ ಸೇವಾ ಮಾಡೋಣ ನೀವು ಕಾಯಿ ಬಡಿಸ್ತೇವೆ ಅಮ್ಮ ಸೇವಾ ಮಾಡೋಣಲ್ಲ ಯವ್ವ ಮೊದಲು ಸೇವಾ ಮಾಡೋ ಆಮೇಲೆ ಕಾಯಿ ಬಡಿಸೋಣ ಆಗ್ಲಿ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡಲು ನಾನಾ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡಲು ನಾನಾ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡಲು ನಾನಾ ಏ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡಲು ನಾನಾ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ
ತಂದೆಯೋ ನೀನೇ ನನಗ ತಾಯಿಯೋ ನೀನೇ ತಂದೆಯು ನೀನೇ ನಮಗೆ ತಾಯಿಯು ನೀನೇ ಏ ಬಾಬಾರು ಬಸವಣ್ಣ ನಿನ್ನ ಸೇವಾ ಮಾಡಿದೆ ನಾನ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡಿದೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಆ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ವರದಿಯ ಬಸವಣ್ಣ ನಾನು ನಮ್ಮನಿ ದೇವರ ರವಿಯ ಬಸವಣ್ಣ ನೀನು ಉಳಿಯೋ ನಮ್ಮನಿಯಾಗ ಮರಡಿಯ ಬಸವಣ್ಣ ಮನೆಯ ದೇವರ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಏ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಆ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಉಳ್ಳವಿಯ ಬಸವಣ್ಣ ಬಂದ ಉಳಿಯೋ ದೇವರ ಉಳವಿಯ ಬಸವಣ್ಣ ನೀ ದೇವರ ಉಳವಿಯ ಬಸವಣ್ಣ ಬಂದ ಉಳಿಯೋ ದೇವರ ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿ ದೇವರ ಏ ಬಾಬಾರು ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಬಾಬಾರು ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಆ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಅಮ್ಮ ಇನ್ನು ಮೇಲೆ ನಾವು ಬಂದು ಬಾಳ್ ಹೊತ್ತಾಯ್ತು ಇನ್ನ ಕಪ್ರ ಹಚ್ಚಿ ಕಾಯಿ ಹೊಡಿಸ್ಕೊಡು ಅಂತ ಹೇಳಮ್ಮ ಆಯ್ತೇವ ಯಪ್ಪ ನಾವು ಬಂದ ಬಾಳ್ ಹೊತ್ತಂತು ಕಪ್ರ ಹಚ್ಚಿ ನಮ್ಮ ಕಾಯಿ ಆದ್ರೂ ಒಡೆದು ಕೊಡಪ್ಪ ತಾಯ ಮತ್ತ ಯಪ್ಪ ಕಾಯಿ ಹೆಂಗ್ ಹೊಡೆದು ಯಪ್ಪ ಹೆಂಗ್ ಹೊಡೆದವು ಒಟ್ಟಿಗೆ ಹೊಡಿತಾಳಮ್ಮ ಬಾಳ್ ಚಲೋ ಆತಲ್ಲ ನನ್ನ ಮಗನೇ ಯವ್ವ ನನ್ನ ಮಗಳೇ ತಾಯಪ್ಪ ಕಾಯಿ ಹೊಳಕೆತ್ತ ನಮ್ಮ ಮುಂಜಾನೆ ದಿನಕ್ಕೆ ತೊಟ್ಟ ಕಟ್ಕೊಂಡ ಬರ್ತೀನಿ ನೋಡು ಹೌದು ನಾವು ಅದನ್ನ ಬೇಡ್ಕೊಂಡು ಬಂದಿದ್ದೀವಪ್ಪ ನಾ ಬೇಡಿದ ಒಂದಾತು ದೇವ್ರು ನೀಡಿದ ಒಂದಾಯ್ತು ಯಪ್ಪ ಹೊಳಕೆತ್ತ ತಗ್ಗಿ ತಗೋ ಎಮ್ಮ ಕಾಯಿ ಹೊಡೆದು ಅಂದ ಇವ ಕಾಯಿ ಹೊಡಿಸಿನಲ್ಲ ಇವ ಹೆಂಗ್ ಹೊಡೆದು ಕೇಳ್ಬೇಕಿಲ್ಲ ಇವ ತೊಟ್ಟದ್ಗಾಯಿ ಹೊಡೆದು ಅಂತ ಕಾಯಿ ಹೊಡೆದು ಅಂತ ಯಪ್ಪ ತೊಟ್ಟಗಾಯಿ ಹೊಡೆದ್ರೆ ಚಲೋ ಕೆಟ್ಟ ಅಂತ ಕೇಳಿನಿ ಅದನ್ನು ಕೇಳಿದಿ ಯಮ್ಮ ಆಹಾ ಮುಂದಿನ ದಿವ್ಸಕ್ಕಂದ್ರೆ ಬಗಲಾಗ ಮಗನ ಎತ್ಕೊಂಡೆ ಜೋಗಳಿ ಹಾಡ್ಕೊಂಡ ಬಂದು ಗುಡಿಯಾಗ ತೊಟ್ಲ ಕಟ್ರಿ ಅಮ್ಮ ಅಂದೆವು ತೊಟ್ಲ ಕಟ್ತೀರಂದ ಹಾ ಎಮ್ಮ ಬಾಳ ಸಂತೋಷ ಬೈಲು ಹಗಲಿಂದ ಜೋಗಳ ಹಾಡ್ಕೊಂತ ಬಂದಿದ್ ತೊಟ್ಲ ಕಟ್ಟಿಯವ ಆಹಾ ಅಂದ್ರ ಅಂತ ಖುಷಿ ಆಗುವಂತ ಮಾತು ಹೇಳಿದ ಹೌದು ನಮ್ಮ ಮನಸ್ಸಿನಾಗ ಅದೈತು ನನ್ನ ಮಗಳ ಹಾ ಪೂಜಾರಿ ಹೇಳ್ದು ಅದ ಆತ ಒಂದಾಯ್ತು ನಾ ಬೇಡಿದ ಒಂದಾತು ದೇವ್ರು ನೀಡಿದ ಒಂದಾಯ್ತು ಹೌದು ಹೌದಮ್ಮ ಯಾವ ಕಾಯಿ ಒಳಗೆ ಕೊಟ್ಟಂತ ಯಮ್ಮ ಕಾಯಿ ಎಷ್ಟ್ ಕೊಡ್ತೀವಿ ಎರಡ ಬಟ್ಲು ಎಷ್ಟಕ್ಕವ ನಾಕ ಮತ್ತ ಮೂರು ಹಾಕಿ ಸುಮ್ಮಂದಿಮ್ಮ ಇವ ಮೂರದಾವು ಹೌದಮ್ಮ ಒಂದ್ ನಾನು ನೋಡಿಲ್ಲ ನನ್ನ ಮಗಳೇ ಯಮ್ಮ ಪೂಜಾರಿ ಕೇಳ್ಕೊಂಡ್ ಯಪ್ಪ ನಿನ್ ಕೈ ಕಾಯಿಸ್ಕೊಡ್ತೀವು ನಾಕಮ್ಮ ಎರಡ ಹೊಳಿ ಕೆಟ್ಟಕ್ಕವು ಮತ್ತ ಮೂರ್ ಯಾಕೆ ಕೊಟ್ಟಿವು ನನ್ನ ಮಗನ ಅಮ್ಮ ಹೆಂಗಂದೆ ಹೌದು ಇವತ್ತ ನಡಿ ಮಾಡಿ ಜಾತ್ರೆ ಐತಮ್ಮ ಹಾ ಹಡವಾರದಾಗ ಬಂದ್ರ 2 ಗಂಟೆ ಹೊಡ್ಕೊಡ್ತೀನಿ ಹಾ ಜಾತ್ರೆ ಬಂದ್ರ ಒಂದ್ ದುಡ್ಡು ತಗೋತೀನಿ ಇದ್ರ ಒಂದ್ ಪಟ ತಗೋತೀನಪ್ಪ ಹಿಂಗೈತೇನೆಪ್ಪ ಕೇಳ್ತಾನಲ್ಲ ಯಪ್ಪ ತಂಗಿ ಗಂಗವ ಅಮ್ಮ ಯಾಕ ಪೂಜಾರಿ ಅಂತಾನ ಆಹಾ ಯಪ್ಪ ಕಾಯಿ ನಾವ್ ಎರಡು ಕೊಟ್ಟಿದ್ವಿ 3 ಯಾಕೆ ಕೊಟ್ಟೆ ಅನ್ನಿ ಅಂತ ಕೇರ್ ಏನಂದ ಆ ಮತ್ತಿಗೆಮ್ಮ ದುಡ್ಡು ಬೇಕು ಆಹಾ ಅಡವಾರದಾಗ ಬರ್ರಿ
ಒಂದ ಟ್ರಕ್ ಗಟ್ಟಲೆ ನಾ ಕಾಯಿ ಪುಕ್ಕಟ ಬಡದ್ ಕೊಡ್ತಾನೆ. ಕೊಡ್ತೇನೆ. ಈಗ ಜಾತ್ರಾ ಬಂದಿರಂದ ಮೇಲೆ ಕಾಯಿಗೊಂದು ದುಡ್ಡು ತಗೊಂಡ ತೀರಾವಂತಾನೆ ಅವು. ದುಡ್ಡು ಬೇಕಂತ ಹಾ ಇವ ಮಣ್ಣು ಏನ್ರ ಅಜ್ಜ ಬರುತ್ತಾಗ ಅದನ್ನ ತಗೊಂಡ ಬಾ ಇದನ್ನ ತಗೊಂಡ ಬಾ ಅಂತ ಏನ್ರ ಒಂದ್ ದುಡ್ಡು ಕೊಟ್ಟಾನೆ ಅವ. ಅದನ್ನ ಕೊಡ್ಲಿ ಪೂಜಾರಿ ಹಾ, ಹೇಳಮ್ಮ. ಯಪ್ಪ ಕೈ ಮುಂದ್ ಮಾಡು ತಗೋಯಪ್ಪ ದುಡ್ಡು. ಏನ್ ಪರಮ್ಮ ಏನೇ ದುಡ್ಡಿದ ಯಾಕೋ ಯಪ್ಪ ಎಲ್ಲ ಸಾನಿಕಲ ಸಮುದಾಯ ಕಲ್ಲಾಗಿತ್ತು ನೋಡಿ. ಯಪ್ಪ ನಡಿದಿಲ್ಲ ಅದ ಹೇಳು, ಮನೆ ಹೋಗಿ ಇದೆ, ತಗೋಯ್ತು. ತಗೋ, ಅಮ್ಮ, ತಗೋ. ಈ ದುಡ್ಡು ಮುಡುಕ್ ನೋಡ್ಬೇಕಾರ 22 ಸಲ ತಾಕೀತ್ ಮಾಡಿ ಕೊಟ್ಟ ದುಡ್ಡು ಕಳ್ಕೊಂಡು ಬಂದು ನೀನ್ ಚಟ್ಟಾನ ಬೆಳ್ತಾನ ಅಂತ ಹೇಳಿ ಅದ. ಮತ್ತೆ ಅವ್ನ್ ದುಡ್ಡು ಬೇಕಲ್ಲ, ಯಪ್ಪ ಹೊಸ ದುಡ್ಡು ಬೇಕು. ಹೊಸ ದುಡ್ಡು ಬೇಕಮ್ಮ. ತಂಗಿ ಗಂಗವ್ವ ಅಮ್ಮ ಯಾಕ ಪೂಜಾರಿಗೆ ಆಹಾ ನನ್ನ ದುಡ್ಡ ನಡಿಲಿಲ್ಲ ನನ್ನ ಮಗಳೇ. ನಡಿಲೇ ಇಲ್ಲ. ಹೊಸ ದುಡ್ಡ ಬೇಕಂತೇವು. ಹೊಸ ದುಡ್ಡು ಬೇಕಂತ ನೋಡಮ್ಮ ನೀ ದುಡ್ಡು ಕೊಡಕತ್ರ ದುಡ್ಡು ನಡಿಲಿಲ್ಲ ಅಂತ ಹೊಳಿ ಕೊಟ್ಟ. ಆದ್ರ ದುಡ್ಡು ನಮ್ಮ ತೆಗಿದ್ರೆ ಬೇಡಕತ್ತ ನಂದ ಮೇಲೆ ಎಮ್ಮ ಹೊಲಕ್ಕೆ ಬರ್ತಾನೋ ಹೊರಿ ಕೆನಕೆ ಒಯ್ತಾನೆ. ಹೌದು. ಕನ್ನಕ್ಕೆ ಬರ್ತಾನೋ ಕಾಳ ಒಯ್ತಾನೆ. ನೋಡುವ ರಗಡ್ ಬಿಡಿ ಮಾಡ್ರಿ. ಮಣಿಗೆ ಬರ್ತಾನೋ ಹಿಟ್ಟ ಬೀಕ್ಸ ಕಜ್ಜ ಸಹಿತವಾಗಿ ಇನ್ನೆಲ್ಲ ಒಯ್ತಾನೆ. ಎಲ್ಲಾನು ಕೊಡ್ತೀರಿ. ಮತ್ತೆ ಇಟ್ಟು ನಾವು ಬಿಡೆ ಮಾಡಕ್ಕಿಲ್ಲ ದುಡ್ಡು ಮಾತ್ರ ನಮ್ಮದು ಯಾಕೆ ಬೇಕಂತಾನೆ. ಯಾವಾಗ ಕೇಳೋಲ್ಲ ಏ ತಮ್ಮ ಪೂಜಾರಿ ಅಲ್ಲ ಯಪ್ಪ ಹೊಲಕ್ ಹೊಕ್ಕಿ ಅಂತ ಒಂದು ಹೊರಿ ಕಣಕ್ಕೆ ತರ್ತಿ ಅಂತ ಕಣಕ್ ಹೊಕ್ಕಿ ಅಂತ ನಿನಗೆ ಎಗು ಒಟ್ಟ ಕಾಳು ತಗೊಂಡ್ಬರ್ತಿ ಅಂತ ಮಣಿಗೆ ಬರ್ತಿ ಅಂತ ಹಿಟ್ಟ ಭಿಕ್ಷಾ ಕಜ ಎಲ್ಲಾನು ಐತೆ ಅಂತ ಮ್ಯಾಲ ದುಡ್ಡು ಹಾಕ್ಬೇಕು ಪೂಜಾರಿ. ಪರಮ್ಮ ಹೆಂಗಂತೆ? ಹೌದು. ಹೊಲ್ದಾಗ ಆತು, ಹಾ ಹಾ ಮನ್ಯಾಗ ಆತು, ಹಾ ಹಾ ಅಡವಾರದಾಗ ಬಂದ್ರ ಬಂಡಿ ಗಟ್ಟಲೆ ಮಾಡ್ಕೊಟ್ರು. ಜಾತ್ರಾ ದುಡ್ಡು ಬೇಕ. ಜಾತ್ರೆ ದುಡ್ಡು ಬೇಕಾ? ಹಾ ಯಪ್ಪ ಹೇಳ್ತಲ್ಲ ತಂಗಿ ಗಂಗವ್ವ ಎಮ್ಮ ಯಾಕ ಪೂಜಾರಿ ಅಂತಾನು ಆಹಾ. ಯಮ್ಮ ಹೊಲ್ದಾಗಿಂದ ಹೊಲ್ದಾಗ ಆತ ಆತು ಕಣದಾಗಿಂದ ಕಣದಾಗ ಆತ ಕಣದಾಗಾತು. ಮನ್ಯಾಗಿಂದ ಮನ್ಯಾಗ ಆತ ಮನ್ಯಾಗ ಆತ. ಜಾತ್ರೆ ಬಂದ ಮೇಲೆ ಹಾ. ಕಾಯಿಗೂ ದುಡ್ಡು ಬೇಕಂತಾನೆ ಅವ. ಬೇಕಂತ ಇವಾಗ ಆಗ್ಲಿ ದುಡ್ಡು ಕೊಟ್ಟು ನಮ್ಮ ಬಟ್ಲೆ ಇಸ್ಕೊಂಡು ಬಾರಮ್ಮ. ಪೂಜಾರಿ ತಗೋಯಪ್ಪ ದುಡ್ಡ ಮತ್ತ ತಾ ನಮ್ ಬಟ್ಲ ಅಲ್ಲಲ್ಲಲ್ಲ ಏನು ಹೊಳಿತಿ ಅಮ್ಮ ಇದ ತಳ 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 ಹೊಳಿತಿತ್ತು ನೋಡು. ಹೊಳಿತೈತಿ ಚಂದ ಐತಿ. ಚಂದ ಐತಿ ಬಾಳಮ್ಮ. ಅಲ್ಲ ಒಂದ್ ಕೆಲಸ ಮಾಡಿಲಿ ಏನ್ ಹೇಳಮ್ಮ? ಬಾಯಿಲ್ ಮುಂದಕ್ಕೆ ಇದು ಸರ್ದ್ ಬಾ ಮುಂದಕ್ಕೆ ಇಲ್ಲಿ ಏನ್ ತೂತ್ ಐತೆ ಇದೆ? ಹಾ. ದುಡ್ಡ ಹಾ, ಹಾ. ಇದಕ್ಕೊಂದ್ ತೂತ್ ತೆಗಿ. ತೂತ್ ತೆಗದ ಆ ಎಷ್ಟಿಗೆ ಹೆಂಗ್ ಬೋರ್ಡ್ ಹಾಕಿರ್ತಾರಲ್ಲ ಹಂಗ್ ಮಣಿ ಕಟ್ಕೊಂಡು ಗಂಗಾಣ ದುಡ್ಡು ಹೇಳ್ಕೋತ ತಿರ್ಗಾಡ ಗಂಗಾ ದುಡ್ಡು ಹಿಡ್ಕೊಂಡ್ ತಿರ್ಗಾಡೋಂಗ ಐತಿ ಅಮ್ಮ. ತಾತ ಬಟ್ಲ ತಾ ದುಡ್ಡ ನೋಡ್ಕೋತ ನಿತ್ತಿ ನೋಡಮ್ಮ ನಾವು ಬಂದು ಬಾಳ್ ಹೊತ್ತಾಯ್ತು. ಹಾ. ಇನ್ನ ದೇವರಿಗೆ ನಮಸ್ಕಾರ ಮಾಡಿ ಅಮ್ಮ ಮರಳಿ ಹೋಗು ನಡಿವಾ. ಬಾಯ ಹೋಗು. ಅದ್ರ ಸುರ ನಡಿ ನಡಿಯೋ ಗೆಳೆಯ ಹೋಗುನು ನಾವು ಹೋಗುನು ಮರಡಿ ಬಸವಣ್ಣ ನಾವು ಹೋಗುನು ಮರಡಿ ಬಸವಣ್ಣ ಕಾಯ್ ಕಪೂರ ವಾಡಿಸಿಕೊಂಡ ಬರೋಣ ಕಾಯ್ ಕಪೂರ ವಾಡಿಸಿಕೊಂಡ ಬರೋಣ ಗೆಳೆಯ ಜಾತಿ ಸಡಗರ ಇದು ಇರುವುದು ಮರಳಿ ಬಸವಣ್ಣ ಇದು ಇರುವುದು ಮರಳಿ ಬಸವಣ್ಣ ಆಯ್ ಕಪೂರ ವಾಡಿಸಿ ಬಂದ ಬರೋಣ ಕಾಯ್ ಕಪೂರ ವಾಡಿಸಿ ಬಂದ
ಹೋಗ